ನಮಸ್ತೆ, ಜೈ ಶ್ರೀರಾಮ್. ಸುಮಾರು ಜನ ಕೇಳ್ತಾರೆ, ಗುರುಗಳೇ ಕಲಶ ಏನಕ್ಕೋಸ್ಕರ ಇಡಬೇಕು, ಮತ್ತು ಕಲಶಕ್ಕೆ ಕಾಯನ್ನು ಯಾಕೆ ಇಡಬೇಕು, ದಾರವನ್ನು ಯಾಕೆ ಸುತ್ತಬೇಕು ಅಂತ ಸುಮಾರು ಜನ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಸಾಮಾನ್ಯ ನಾವೇನು ಹೇಳ್ತೀವಿ ಅಂತಂದರೆ, ಕಲಶದಲ್ಲಿ ನಾವು ಯಾವುದೇ ದೇವರನ್ನು ಕರೀಬೇಕು ಅಂತಂದರೆ, ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅಂತಂದರೆ ಒಂದು ಕಲಶವನ್ನು ರೆಡಿ ಮಾಡ್ಕೋತೀವಿ. ಫಸ್ಟ್ ಏನು ಅಂತಂದರೆ, ಒಂದು ತಾಮ್ರದ ಚೊಂಬು ಅಥವಾ ಬೆಳ್ಳಿ ಚೊಂಬು ತೊಗೋತೀವಿ. ಅದನ್ನು ನಾವು ದೇಹ ಅಂತ ಹೇಳ್ತೀವಿ. ಅದೇ ರೀತಿ ಅದಕ್ಕೆ ನಾವು ದಾರಗಳನ್ನು ಸುತ್ತುತ್ತೀವಲ್ಲ, ಅದು ನರನಾಡಿಗಳು ಅಂತ ಹೇಳ್ತೀವಿ. ಅದೇ ರೀತಿ ಆ ಚೊಂಬು ಒಳಗಡೆ ನಾವು ನೀರನ್ನು ಹಾಕ್ತೀವಿ. ಏನದು? ರಕ್ತ, ನಮ್ಮ ದೇಹದಲ್ಲಿರುವಂಥ ರಕ್ತ ಅಂತ ಹೇಳ್ತೀವಿ. ಅದೇ ರೀತಿ 5 ಮಾವಿನ ಸೊಪ್ಪು, 5 ವೀಳ್ಯದೆಲೆ ಮತ್ತು ಅದ್ರ ಒಳಗಡೆ ಇರೋಂಥ ಗಿಡಮೂಲಿಕೆಗಳನ್ನೆಲ್ಲ ಹಾಕ್ತೀವಿ. ಹಾಕಿ ಅದ್ರ ಮೇಲೆ ಒಂದು ತೆಂಗಿನಕಾಯನ್ನು ಇಡ್ತೀವಿ. ತೆಂಗಿನಕಾಯಿ ಅಂತಂದರೆ ಶಿರಭಾಗ ಅಂತ ಹೇಳ್ತೀವಿ. ಅದನ್ನೇ ನಾವು ಪೂರ್ಣ ಸೇರಿದಾಗ ಕಲಶ ಅಂತ ಹೇಳ್ತೀವಿ. ಅದರೊಳಗಡೆ ನಾವು ಒಂದು ಚಿಲ್ಲರೆ ಕಾಸು ಅಂದರೆ ತಾಮ್ರದ ಕಾಸನ್ನು ಹಾಕ್ತೀವಿ. ಅದರಿಂದ ನಮ್ಗೆ ಏನಾಗುತ್ತೆ, ಅದರಿಂದ ಒಳ್ಳೆಯ ಔಷಧಿಗಳು ಪ್ರಾಪ್ತಿಯಾಗುತ್ತೆ. ಆ ಕಾಯಿನಿಂದ ಬರುವಂಥ ನೀರಿಂದ ಒಳ್ಳೆಯ ಔಷಧಿಗಳು ಪ್ರಾಪ್ತಿಯಾಗುತ್ತೆ. ಅದರಿಂದ ಆ ಕಾಯಿನ ಹಾಕೋ ಉದ್ದೇಶ ಏನು ಅಂತಂದರೆ, ಪ್ರಾಣ ಇದಿಷ್ಟು ಸೇರಿದ್ರೆ ಒಂದು ಕಲಶ ಅಂತ ಆಗುತ್ತೆ. ಯಾವುದೇ ದೇವರನ್ನು ನಾವು ಕರೆದಾಗ ಆ ಕಲಶದಲ್ಲಿ ಆಹ್ವಾನೆಯನ್ನು ಮಾಡಬೇಕು. ಎಷ್ಟೋ ಜನ ಹೇಳ್ತಾರೆ, ಗುರುಗಳೇ ತೆಂಗಿನಕಾಯಲ್ಲಿ ಕಣ್ಣು ಕಾಣ್ತಾ ಇದೆ, ಇಡ್ಬೋದ ಕಲಶಕ್ಕೆ? ಎಷ್ಟೋ ಜನ ಹೇಳ್ತಾರೆ, ಹಂಗೆ ಕಣ್ಣು ಕಂಡ್ರೆ ಇಡಬಾರ್ದು ಅಂತ ಹೇಳ್ತಾರೆ. ಆ ಥರದೆಲ್ಲ ಏನೂ ಇಲ್ಲ. ಏನು ಅಂದರೆ ಜುಟ್ಟು ಚೆನ್ನಾಗಿರ್ಬೇಕು ಮೇಲ್ಗಡೆ. ಅಂದರೆ ನಮ್ಮ ದೇಹದಲ್ಲಿರುವಂಥ ಶಿರಭಾಗ ಯಾವ ರೀತಿ ಇರುತ್ತೋ ಅದೇ ರೀತಿ ತೆಂಗಿನಕಾಯಿ ಭಾಗ ಇರಬೇಕು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ತೊಂದರೆ ಇಲ್ಲ. ಅದರಿಂದ ಈ ಕಲಶವನ್ನು ಯಾರು ಇಟ್ಟು ಪೂಜೆಯನ್ನು ಮಾಡ್ತಾರೋ ಒಳ್ಳೆಯ ಶುಭ ಫಲವನ್ನು ಕೊಡ್ತಾನೆ. ಎಷ್ಟೋ ಮನೆಗಳಲ್ಲಿ ಇವಾಗಲೂ ಪದ್ಧತಿಗಳಿದೆ. ಪ್ರತಿ ವಾರ ಬದಲಾವಣೆ ಮಾಡಿ ದೇವರ ಮುಂದೆ ಯಾವಾಗಲೂ ಕಲಶವನ್ನು ಇಟ್ಟು ಪೂಜೆಯನ್ನು ಮಾಡೋದು. ಅದರಲ್ಲಿ 2 ರೀತಿ ಕಾರಣಗಳಿದೆ. ಒಂದು, ಮನೆಯಲ್ಲಿ ಯಾವಾಗಲೂ ನಿರಂತರ ದೇವರು ಸಮೃದ್ಧಿಯಾಗಿ ಕೂತ್ಕೊಳ್ಳಿ ಅಂತ. ಎರಡನೇದಾಗಿ ಏನು ಅಂತಂದರೆ, ನಾವು ಏನೇ ಒಂದು ಕೆಲಸಕ್ಕೆ ಮನೆಯಿಂದ ಆಚೆ ಹೋಗಬೇಕಾದ್ರೆ ಅದನ್ನು ಒಂದು ದರ್ಶನವನ್ನು ಮಾಡ್ಕೊಂಡು ಹೋಗಲಿ. ಕಲಶ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯ ಶುಭ ಫಲ. ಈಗ ಯಾವ್ದಾರ ನಾವು ನಮ್ಮ ಗುರುಗಳನ್ನು ಯಾರನ್ನಾರ ನಾವು ಕರೆದಾಗ ದೇವಸ್ಥಾನಕ್ಕೆ ಪೂರ್ಣ ಕುಂಭ ಸ್ವಾಗತ ಅಂತ ಮಾಡ್ತೀವಿ. ಅಂದರೆ ಗುರುಗಳನ್ನು ಆ ಕಲಶದ ರೂಪದಲ್ಲಿ ನಾವು ಕರ್ಕೊಂಡು ಬರೋದು, ಕಲಶ ಇಟ್ಕೊಂಡು ಕರ್ಕೊಂಡ್ಬರೋದು ಅಂತ ಹೇಳ್ತೀವಿ. ಅದೇ ರೀತಿ ನಾವು ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ನಾವು ಕಲಶವನ್ನು ನೋಡ್ಕೊಂಡು ಹೋದರೆ ನಾವೇನೇ ಅಂದ್ಕೊಂಡ್ರೂ ಆ ಕಾರ್ಯ ಸಿದ್ಧಿ ಆಗುತ್ತೆ ಅಂತ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ತೊಂದರೆ ಇಲ್ಲ. ಈ ರೀತಿ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ, ಶುಭವಾಗಲಿ.